ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋಗೆ ಎಲ್ಲರೂ ಕೂಡ ಸ್ವಾಗತ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಏನಪ್ಪ ವಿಚಾರ ಅಂತ ಅಂದರೆ, ಶನಿವಾರ ಸುಮಾರು 4:30 ಸಮಯದಲ್ಲಿ ಬೆಳ್ಳಂದೂರು ಭಾಗದಲ್ಲಿ ಒಬ್ಬ ಆಟೋ ಚಾಲಕನಿಗೆ ಈ ಬಿಹಾರ್ ಮೂಲದ ಯುವತಿ ಒಂದು ಚಪ್ಪಲಿಯಲ್ಲಿ ಹೊಡಿತಕ್ಕಂಥ ಕೆಲಸವನ್ನು ಮಾಡಿದ್ದಾಳೆ. ಹಲವಾರು ಸೋಷಿಯಲ್ ಮೀಡಿಯಾದಲ್ಲಿ, ಟಿ ವಿ ಮಾಧ್ಯಮಗಳಲ್ಲಿ ಹಲವಾರು ಕಡೆ ಬಂದಿದೆ, ನೀವು ಗಮನಿಸಿದ್ದೀರಾ. ಉದ್ಯೋಗವನ್ನು ಹರಸಿ ಅವರ ರಾಜ್ಯದಲ್ಲಿ ನಮಗೆ ದುಡಿಯೋಕ್ಕಾಗಲ್ಲ ಅಂಥೇಳಿ ನಮ್ಮ ಬೆಂಗಳೂರಿಗೆ, ನಮ್ಮ ಕರ್ನಾಟಕಕ್ಕೆ ಬಂದು ಕನ್ನಡಿಗರ ಮೇಲೆ ದೌರ್ಜನ್ಯ ಎಸಗ್ತಕ್ಕಂಥ ಕೆಲಸವನ್ನು ಇಂಥ ಕಚಡಗಳು, ಲೋಫರ್ಗಳು ಮಾಡ್ತಾ ಇದ್ದಾರೆ. ಇವರಿಗೆ ಸರಿಯಾದ ಒಂದು ಬುದ್ಧಿಯನ್ನು ನಮ್ಮ ಕನ್ನಡಿಗರು ಕಲಿಸ್ಬೇಕಾಗ್ತದೆ ಮುಂದಿನ ದಿನಗಳಲ್ಲಿ. ಇಲ್ಲ ಅಂತ ಅಂದರೆ ನಮ್ಮ ಮೇಲೆ ಆಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹೇಗೆ ಅಂತ ಅಂದರೆ ಆಟೋ ಚಾಲಕ ಅವನ ಪಾಡಿಗೆ ಅವನು ಹೋಗ್ದಂಥ ಸಂದರ್ಭದಲ್ಲಿ ಸೈಡಲ್ಲಿ ಬಂದಂಥ ಯುವತಿ ನನಗೆ ಟಚ್ ಮಾಡಿದೆಯಾ ಅಂತೇಳಿ ಮಾತಿಗೆ ಇಳಿದು ಮಾತು ಅತಿರೇಕಕ್ಕೆ ಹೋಗಿ ಆ ಒಂದು ಯುವತಿ ಕಾಲಲ್ಲಿದ್ದ ಚಪ್ಪಲಿಯನ್ನು ಕೈಗೆ ತಗೊಂಡು ಒಬ್ಬ ಆಟೋ ಚಾಲಕನಿಗೆ ತೊಳಸ್ತಾಳೆ ಅಂತಂದರೆ ಅವಳಿಗೆ ಎಷ್ಟು ಮಟ್ಟಿಗೆ ಧೈರ್ಯ ಇರಬೇಕು. ಅದನ್ನು ನಾವು ಕನ್ನಡಿಗರು ಯಾವುದೇ ಭಾಗದಲ್ಲೂ ಕೂಡ ಸಹಿಸಲ್ಲ. ಯಾಕೆ ಅಂತಂದರೆ ಇದೊಂದು ಪ್ರಕರಣ ಯಾವ ರೀತಿಯಾಗಿ ತಗೊಂಡೋಗಿದೆ ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಎಷ್ಟೊಂದು ವೈರಲ್ ಆಗಿದೆ ಅಂತಂದ್ರೆ ವಿಚಾರ. ಆ ಒಂದು ಆಟೋ ಚಾಲಕ ವಿಡಿಯೋ ಮಾಡ್ಕೊಂಡಿದ್ದಾನೆ. ಹೊಡೆಯೋದನ್ನು ವಿಡಿಯೋ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದ ಒಂದು ಗ್ರೂಪ್ಗಳಲ್ಲಿ ಹಾಕಿದ್ದಾನೆ. ಅದನ್ನು ನೋಡಿದಂಥ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಎಲ್ಲರೂ ಪೇಜ್ಗಳನ್ನು ಕೂಡ ಒಂದು ವಿಡಿಯೋನ ಹಾಕ್ಕೊಂಡು ವೈರಲ್ ಮಾಡಿದರೂ ಕೂಡ ಇದಕ್ಕೆ ಬೆಂಗಳೂರು ಕಮಿಷನರ್ ಆಗಿರ್ಬೋದು, ಹಲವಾರು ಅಧಿಕಾರಿಗಳಾಗಿರ್ಬೋದು, ಇದಕ್ಕೆ ಯಾವುದೇ ರೀತಿಯಾದ ಸೂಕ್ತ ಕ್ರಮ ತಗೊಳ್ಬೇಕು ಅಂತೇಳಿ ಇಮಿಡಿಯೇಟ್ಲಿ ಕೂಡ ಯಾರೂ ಮಾಡಿಲ್ಲ. ಎಲ್ಲರೂ ಕೂಡ ಆಟೋ ಚಾಲಕನ ಪರವಾಗಿ ನಮ್ಮ ಸಂಘಟನೆ ನಾಯಕರುಗಳು ಎಲ್ಲರೂ ಕೂಡ ಸೇರಿ ಆ ಒಂದು ಹುಡುಗನನ್ನು ಕರ್ಕೊಂಡೋಗಿ ಬೆಳ್ಳಂದೂರು ಪೊಲೀಸ್ ಠಾಣೆಗೆ ಕರ್ಕೊಂಡೋಗಿ ದೂರನ್ನು ದಾಖಲಿಸಲೇಬೇಕು ಅಂತಂಥ ಸಂದರ್ಭದಲ್ಲಿ ಅವ್ರು ಹಿಂದೆ ಮುಂದೆ ನೋಡಿದಂಥ ಸಂದರ್ಭದಲ್ಲಿ ನಮ್ಮ ಎಲ್ಲ ಚಾಲಕರು ಕೂಡ ಅಲ್ಲಿ ಆ ಒಂದು ಪೊಲೀಸ್ ಠಾಣೆಯ ಮುಂದೆ ನಿಂತ್ಕೊಂಡು ಸ್ಟ್ರೈಕ್ ಮಾಡಿ ಮತ್ತೊಂದು ಮಾಡಿದಂಥ ಸಂದರ್ಭದಲ್ಲಿ ಇಲ್ಲ FIR ಹಾಕ್ತೀವಿ ಅಂತ ಹೇಳಿ FIR ಹಾಕಿದ್ದಾರೆ. ಆದಂಥ ಸಂದರ್ಭದಲ್ಲಿ ಹಲವಾರು ಸಂಘಟನೆಗಳು, ನಾಯಕರುಗಳು, ನಮ್ಮ ಚಾಲಕಪರ ಸಂಘಟನೆ ನಾಯಕರುಗಳು ಎಲ್ಲರೂ ಕೂಡ ಹೋಗಿ ಆ ಒಂದು ಚಾಲಕನಿಗೆ ಆತ್ಮಧೈರ್ಯವನ್ನು ತುಂಬಿ ನೀನು ಎದುರುಬೇಡ, ನಾವಿದ್ದೀವಿ ಅಂತ ಹೇಳಿ ಒಂದು ಭರವಸೆಯನ್ನು ಕೊಟ್ಟು ಇವತ್ತು ಅವನಿಗೆ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅನ್ನೋದನ್ನು ನಾನು ಈ ಮುಖಾಂತರ ಹೇಳಕ್ಕೆ ಬಯಸ್ತೇನೆ. ಇವತ್ತು ಪಕ್ಕದಲ್ಲಿ ವಿಡಿಯೋ ಹಾಕಿದ್ದೀನಿ ನೋಡಿ, ಯಾವ ರೀತಿಯಾಗಿ ಒಂದು ಯುವತಿ ಕ್ಷಮೆಯನ್ನು ಯಾಚಿಸ್ತಾ ಇದ್ದಾಳೆ. ನಿನ್ನೆ ರಾತ್ರಿ ಎಲ್ಲ ನಮ್ಮ ಸಂಘಟನೆ ನಾಯಕರುಗಳು ಎಲ್ಲ ಹೋಗಿ ಕ್ಷಮೆಯನ್ನು ಯಾಚಿಸಲೇಬೇಕು ಅಂತೇಳಿ ಅವನ್ನ ಕಾಲಿಗೆ ಬೀಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದು ಬಿಹಾರಿ ಮೂಲದ ಯಾವುದೇ ಒಂದು ಅನ್ಯ ರಾಜ್ಯದವರು ಬಂದು ನಮ್ಮ ಕರ್ನಾಟಕದಲ್ಲಿ ಇಲ್ಲಿ ತಿಂದು ಉಂಡು ನೀರು ಮತ್ತೊಂದು ಎಲ್ಲನೂ ಕೂಡ ತಗೊಂಡು ಇಲ್ಲಿ ಉದ್ಯೋಗವನ್ನು ಮಾಡಿ ದುಡ್ಡನ್ನು ಸಂಪಾದನೆ ಮಾಡ್ತಾ ಇದ್ದೀರಾ. ನಿಮ್ಮದೇ ಆದಂಥ ಚೌಕಟ್ಟಿನಲ್ಲಿ ನೀವು ಎರಡನ್ನೂ ಹಮ್ಮಿಕೊಂಡು ಸುಮ್ಮನೆ ಕರ್ನಾಟಕದಲ್ಲಿ ಇರಬೇಕು. ಮುಂದಿನ ದಿನಗಳಲ್ಲಿ ನೀವೇನಾದರೂ ಹಾರಾಟ ತೂರಾಟ ಮಾಡಿದ್ರೆ ಕನ್ನಡಿಗರು ಇದೇ ರೀತಿಯಾಗಿ ಒಂದು ನಿಮಗೆ ಪಾಠವನ್ನು ಕಲಿಸ್ತಕ್ಕಂಥ ಕೆಲಸವನ್ನು ಆಗ್ತದೆ. ಹಾಗಾಗಿ ನಮ್ಮೆಲ್ಲ ನಾಯಕರುಗಳಿಗೆ, ಚಾಲಕಪರ ನಾಯಕರುಗಳಿಗೆ, ಸಂಘಟನೆಗಳಿಗೆ ಅವರೆಲ್ಲರೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೇನೆ. ಹಾಗಾಗಿ ಆ ಚಾಲಕನಿಗೆ ಆತ್ಮಧೈರ್ಯವನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನೀವು ಯಾವುದೇ ರೀತಿಯಾಗಿ ಕುಗ್ಬೇಡ, ನಾವು ಇದ್ದೀವಿ ಅಂತೇಳಿ ಒಂದು ಭರವಸೆಯನ್ನು ಕೊಟ್ಟು ಆ ಚಾಲಕನಿಗೆ ಒಂದು ನ್ಯಾಯವನ್ನು ಕೊಡಿಸೋದ್ರಲ್ಲಿ ನಮ್ಮ ನಾಯಕರುಗಳು ಯಶಸ್ವಿಯಾಗಿದ್ದಾರೆ ಅನ್ನೋ ಕೂಡ ಹೇಳ್ಬೋದು. ನೋಡಿ, ಹ್ಯೂಮನ್ ರೈಟ್ಸ್ಗೂ ಕೂಡ ಅವ್ರಿಗೆ ಏನು ಕಂಪ್ಲೇಂಟ್ ಮಾಡಿ ಮಾನವ ಹಕ್ಕು ಉಲ್ಲಂಘನೆ ಮಾಡಿದ್ರು ಅಂತ ಅದಕ್ಕೂ ಕೂಡ ಒಂದು ಕಂಪ್ಲೇಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೂ ಕೂಡ ಒಂದು ನ್ಯಾಯವನ್ನು ಸಿಗಲಿ. ಮುಂದಿನ ದಿನಗಳಲ್ಲಿ ಇವರಿಗೆ ಬಿಹಾರಿ ಮೂಲದವ್ರಿಗೆ ಒಂದು ತಕ್ಕ ಪಾಠ ಆಗಬೇಕು. ಯಾವುದೇ ಒಂದು ಅನ್ಯ ರಾಜ್ಯದಿಂದ ಬಂದಂಥ ಯುವತಿ ಆಗಿರ್ಬೋದು, ಹಲವಾರು ಹುಡುಗರು ಆಗಿರ್ಬೋದು, ಇತ್ತೀಚೆಗೆ ದೌರ್ಜನ್ಯಗಳು, ದರ್ಪಗಳು ಜಾಸ್ತಿ ಆಗಿದೆ. ಹಾಗಾಗಿ ಇವರಿಗೆ ಎಚ್ಚರಿಕೆ ಸಂದೇಶವನ್ನು ಕೊಡಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗರೇ ಇಲ್ಲ ಅನ್ನಂಗೆ ಆ ರೀತಿಯಾಗಿ ಬೇರೆ ಕಡೆಯಿಂದ ಎಲ್ಲ ಬಂದು ಇಲ್ಲಿ ಜೀವನವನ್ನು ಕಳ್ಕೊತಾ ಇದ್ದಾರೆ. ಹಾಗಾಗಿ ಇವರು ಮುಂದಿನ ದಿನಗಳಲ್ಲಿ ಒಂದು ಎಚ್ಚರಿಕೆ ಸಂದೇಶವನ್ನು ಕೊಡಬೇಕು ಅಂತೇಳಿ ನಮ್ಮೆಲ್ಲರಿಗೂ ಕೂಡ ಕನ್ನಡಿಗರು ಕೂಡ ಕೈ ಮುಗಿದು ಮನವಿ ಮಾಡ್ಕೊಳ್ತಿದ್ದೇನೆ. ಆ ಆಟೋ ಚಾಲಕ ಯಾರು ಒಂದು ಚಪ್ಪಲಿಯಿಂದ, ನಮ್ಮ ಲೋಕೇಶ್ ಅಂತ ಹೇಳಿ ಚಪ್ಪಲಿಯಿಂದ ಒಡೆಸ್ಕೊಂಡಿದ್ದ ಆ ವ್ಯಕ್ತಿಗೆ ಇವತ್ತು ಇಡೀ ಕರ್ನಾಟಕ ಜನತೆ ನೋಡಿದ್ದಾರೆ. ಆದರೂ ಕೂಡ ಅವನಿಗೆ ಆತ್ಮಧೈರ್ಯವನ್ನು ತುಂಬಿಸ್ತಕ್ಕಂಥ ಕೆಲಸವನ್ನು ನಮ್ಮ ನಾಯಕರುಗಳು ಮಾಡಿದ್ದಾರೆ. ಹಾಗೆ ಪ್ರಶಂಸತೆ ಯಾಕೆ ಅಂತಂದರೆ ಅಷ್ಟೊಂದು ಒಡೆಸ್ಕೊಂಡ್ರೂ ಕೂಡ ಒಂದು ಸೌಮ್ಯ ಸ್ವಭಾವದಿಂದ
ಆ ವಿಡಿಯೋವನ್ನು ಮಾಡಿದ್ದಾನೆ ಅದಕ್ಕೆ 2,000 ಬೀಳಬೇಕಾಗ್ತದೆ. ಅವನೇನಾದರೂ ಕೂಡ ಬೈ ಚಾನ್ಸ್ ಅವಳು ಯುವತಿಗೆ ಹೊಡೆದು ಅದನ್ನು ಹೈಲೈಟ್ ಮಾಡಿ ವಿಡಿಯೋಗಳಲ್ಲಿ ಹಲವಾರು ಎಲ್ಲ ಕಡೆ ಇಡೀ ದೇಶದಂಥ ಮಾಧ್ಯಮಗಳಲ್ಲಿ ತೋರಿಸಿ ಬಿತ್ತರಿಸ್ಬೋದು. ನೀವು ನೋಡ್ಬೋದು, ಏನು ಒಬ್ಬ ಆರ್ಮಿಯರು ಏನು ವಿಡಿಯೋವನ್ನು ನಮ್ಮ ಫುಡ್ಡು ಡೆಲಿವರಿ ಬಾಯ್ಸಿಗೆ ಹೊಡೆದು ಅವನು ಹೊಡೆದಿದ್ದಾನೆ. ಏನು ಅಕಸ್ಮಾತ್ ಇವನು ಒಂದು ಏಟು ಹೊಡೆದಂಥ ಸಂದರ್ಭದಲ್ಲಿ ರಕ್ತ ಬಂದಾಗ ಅವನಿಲ್ಲ ಬೆಂಗಳೂರು ಜನತೆಯನ್ನು ದೌರ್ಜನ್ಯ ಮಾಡಿಬಿಟ್ರು, ಹೊಡೆದ್ಬಿಟ್ರು ಅಂತೇಳಿ ಸುದ್ದಿ ಮಾಧ್ಯಮಗಳಲ್ಲಿ ದೊಡ್ಡ ಒಂದು ಸುದ್ದಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಹಾಗೇ ಒಂದು ಯಾವುದಾದ್ರು ಒಂದು ಟೈಮು ಸಿಗ್ತಾ ಅಂತ ಇದು ಏನಾರ ಬೈ ಚಾನ್ಸ್ ನಮ್ಮ ಆಟೋ ಡ್ರೈವರ್ ಏನಾರು ಹೊಡೆದ್ಬಿಟ್ಟಿದ್ರೆ ಈ ರೀತಿಯಾಗಿ ಬಿಂಬಿಸಿ ದೊಡ್ಡ ಪ್ರಸಾರವನ್ನು ಮಾಡಿ ಆ ಒಂದು ವಿಡಿಯೋವನ್ನು ಹಿಡ್ಕೊಂಡು ಆಟೋ ಚಾಲಕನ ಮೇಲೆ ಒಂದು ಕೇಸನ್ನು ಹಾಕಿ ಪರಾಪ್ ನಗರಕ್ಕೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು. ಆದರೆ ಆ ಒಂದು ಡ್ರೈವರು ಆ ಒಂದು ತಾಳ್ಮೆಯಾಗಿ ಇದ್ದು ಒಂದು ವಿಡಿಯೋ ಮಾಡ್ಕೊಂಡಿರೋದಕ್ಕೆ ಇವತ್ತು ಅವನು ಹೊರಗಡೆ ಇದ್ದಾನೆ. ಆ ಇವತ್ತು FIR ಆಗಿ ಅವಳಿಗೆ ಒಂದು ಬುದ್ಧಿ ಕಲಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬ ನಮ್ಮ ಆಟೋ ಚಾಲಕರು ದಯಮಾಡಿ ನಾನು ಹೇಳಕ್ಕೆ ಬಯಸೋದು ಒಂದೇ, ಯಾರೇ ನಿಮಗೆ ಕೈ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮ ಮೊಬೈಲ್ ಹಿಡ್ಕೊಂಡು ಒಂದು ವಿಡಿಯೋವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇಲ್ಲ ಅಂತಂದರೆ ಮಾತಲ್ಲಿ ನಾವು ಏನೂ ಮಾಡಿಲ್ಲ ಅಂತಂದರೆ ಯಾರೂ ಕೂಡ ನಂಬಲ್ಲ. ಇವತ್ತಿನ ಸ್ಥಿತಿ ಹಾಗಾಗಿಬಿಟ್ಟಿದೆ. ದಯಮಾಡಿ ನೀವು ಏನೋ ನಿಮ್ಮ ಮೇಲೆ ದೌರ್ಜನ್ಯ ಎಸಗ್ದಂಥ ಬಂದಂಥ ಯಾರೇ ಆಗಿರ್ಬೋದು, ಒಂದು ವಿಡಿಯೋವನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಕ್ಕಂಥ ಕೆಲಸವನ್ನು ಮಾಡಿ ಅನ್ನೋದನ್ನು ನಮ್ಮೆಲ್ಲ ಚಾಲಕರಿಗೆ ಹೇಳಕ್ಕೆ ಬಯಸ್ತೇನೆ. ದಯಮಾಡಿ ಎಲ್ಲರೂ ಕೂಡ ಇಂಥ ಅನ್ಯ ರಾಜ್ಯದವರಿಗೆ ಒಂದು ಬುದ್ಧಿ ಕಲಿಸ್ತಕ್ಕಂಥ ಕೆಲಸವನ್ನು ನಮ್ಮ ಕನ್ನಡಿಗರು ಮಾಡಬೇಕಾಗ್ತಿದೆ ಮುಂದಿನ ದಿನಗಳಲ್ಲಿ. ಹಾಗೆ ಕನ್ನಡ ಪರ ಸಂಘಟನೆಗಳು ಕೂಡ ಇದಕ್ಕೆ ರೂಪೇಶ್ ರಾಜಣ್ಣಯಿಂದ ಇಡ್ಬೋದು ಹಲವಾರು ಜನ ಎಲ್ಲರೂ ಬಂದು ಇದಕ್ಕೆ ಧ್ವನಿಯಾಗಿ ಒಂದು ಏನು ಈ ರೀತಿಯಾಗಿ ಒಂದು ಚಾಲಕನ ಮೇಲೆ ದೌರ್ಜನ್ಯ ಸಿಗಿದ್ದಾಳ ಆ ಯುವತಿಯ ವಿರುದ್ಧವಾಗಿ ಎಲ್ಲರೂ ಕೂಡ ಮಾತನಾಡಿದರು. ಇವತ್ತು ಆ ಒಂದು ನ್ಯಾಯ ಸಿಗ್ತಕ್ಕಂಥ ಕೆಲಸವನ್ನು ಆಗಿದೆ ಅನ್ನೋದನ್ನು ಕೂಡ ಈ ಮುಖಾಂತರ ಹೇಳಕ್ಕೆ ಬಯಸ್ತೇನೆ. ಎಲ್ಲರೂ ಕೂಡ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.